ಅವ್ರ ಸೊಸೆ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಅನ್ನಪೂರ್ಣಮ್ಮನವರು ಬರಬೇಕಿತ್ತು ಕಣೆ ಸುಮಾ ಅಂತ. ಅವ್ರು ಬರ್ತೀನಿ ಅಂದ್ರು ಮಾವ, ನಾನೇ ಬೇಡ ಅಂದೆ. ಯಾಕೆ? ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ಪಾಪ ಅವ್ರಿಗೆ ಬಿಡುವೆ ಇರಲ್ಲ. ನಂಬ್ಕೊಂಡು ಮೊಮ್ಮಗನೇ ಕೈ ಕೊಟ್ರೆ ಪಾಪ ಅವರಾದ್ರೂ ಏನು ಮಾಡ್ತಾರೆ? ಆದರೂ ಬಿಡುವು ಮಾಡಿಕೊಂಡು ಅಪ್ಪನ ನೋಡಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಅಜ್ಜಿ. ಅವ್ರು ಬರ್ದೇ ಇದ್ರು ಪರವಾಗಿಲ್ಲ ಬಿಡೆ. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇಷ್ಟು ದುಡ್ಡಾದ್ರೂ ಕಳಿಸಿದಾರಲ್ಲ, ಇದು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗಿತ್ತು ಹೇಳು? ಮದನೇನೋ ಅಷ್ಟೋ ಇಷ್ಟೋ ಸಹಾಯ ಮಾಡ್ತಿದ್ದಾರೆ. ಸಂಬಂಧ ಇಲ್ದಿರೋ ಮದನ್ಗೆ ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಅನುಕಂಪ ಇದೆ. ಆದ್ರೆ ಇರ್ಬೇಕಾದವ್ರಿಗೆ ಇಲ್ವಲ್ಲ. ಜಾಹ್ನವಿ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣೆ. ನಿಮ್ಮಪ್ಪನ ಹುಷಾರಾಗಿ ನೋಡ್ಕೊಳೆ. ಅವ್ರು ಬದುಕೋದು ಇಷ್ಟ ಇಲ್ಲದೆ ಇರೋರು ಇನ್ನೇನಾದರೂ ಅನಾಹುತ ಮಾಡಿಬಿಟ್ರೆ ಕಷ್ಟ. ಅದೇ ಅಂದರೆ ಅವಳ ಮಾತನ್ನ ಸೀರಿಯಸ್ಸಾಗಿ ತಗೋಬೇಡಿ. ಮಾವಂಗೆ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಡಾಕ್ಟರು. ಜಾಸ್ತಿ ಜನ ಇಲ್ಲಿದ್ದಷ್ಟು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಆಚೆ ಇರ್ತೇನೆ.